ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ಪರ್ಫೆಕ್ಟಾಗಿ ಸ್ವಲ್ಪನೂ ಕೂಡ ಗಂಟಿಲ್ದೇ ಯಾವ ಥರ ಮುದ್ದೆ ಮಾಡೋದು, ಹಾಗೆ ಮೊಳಕೆ ಕಾಳಿನ ಉಪ್ಪು ಸಾಂಬಾರು, ಉಪ್ಪೆಸರು ಖಾರ ಪಲ್ಯ 4 ರೆಸಿಪಿ ಕೂಡ ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬಿಸಿ ಬಿಸಿ ಮುದ್ದೆ ಜೊತೆ ಈ ಥರ ಮೊಳಕೆ ಕಾಳಿನ ಉಪ್ಪು ಸಾಂಬಾರು, ಉಪ್ಪೆಸರು ಖಾರ ಹಾಕ್ಕೊಂಡು ತಿಂತಾ ಇದ್ರೆ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ. ಅಷ್ಟು ಸೂಪರ್ ಆಗಿರುತ್ತೆ ಈ ಮುದ್ದೆ ಉಪ್ಪೆಸರು. ಊಟದ ಮುಂದೆ ಯಾವ ಊಟನೂ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ನಾನು ಹೇಳೋ ಈ ವಿಧಾನದಲ್ಲಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಯಾವ ಥರ ಮಾಡೋದು, ಏನೆಲ್ಲ ಬೇಕು, ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಮ್ಮ ಹಳ್ಳಿಗಳ ಕಡೆ ಈ ಥರನೇ ಮಾಡೋದು, ಅದಕ್ಕೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು 5 ಥರ ಕಾಳುಗಳನ್ನ ಮೊಳಕೆ ಬರೆಸ್ಕೊಂಡಿದ್ದೀನಿ. ಇವಾಗ ಬೇಸಿಗೆ ಆಗಿರೋದ್ರಿಂದ ಇವತ್ತು ನೈಟು ನೆನೆಸ್ಬಿಟ್ಟು ಬೆಳಗ್ಗೆ ಸೋರಾಕ್ಬಿಟ್ಟು ಒಂದು ಪಾತ್ರೆಗೆ ಹಾಕಿ ಪ್ಲೇಟ್ ಮುಚ್ಚಿ ಇಟ್ಬಿಟ್ರೆ ಒಂದೇ ದಿನಕ್ಕೆ ಮೊಳಕೆ ಎಲ್ಲ ಬಂದುಬಿಡುತ್ತೆ. ನಾನಿಲ್ಲಿ ಕಡಲೆಕಾಳು, ಅವರೆಕಾಳು, ಹೆಸ್ರು ಕಾಳು ಮತ್ತು ಹುರುಳಿಕಾಳು ಹಾಗೆ ತಣ್ಣಿಕಾಳು 5 ಥರದ ಕಾಳುಗಳನ್ನ ಈ ಥರ ಮೊಳಕೆ ಬರೆಸ್ಕೊಂಡಿದ್ದೀನಿ. ಅದನ್ನು ಇವಾಗ ಒಂದು ಕುಕ್ಕರ್ ತಗೊಂಡು ಇವಾಗ ಕಾಳುಗಳೆಲ್ಲನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು 2 ಟೊಮೊಟೊನ ಚೆನ್ನಾಗಿ ತೊಳ್ಕೊಂಡು ಅದನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹುಳ ಎಲ್ಲ ಇರುತ್ತೆ, ಅದಕ್ಕೋಸ್ಕರ ನಾನು ಕಟ್ ಮಾಡಿಬಿಟ್ಟು ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಚೊಂಬಷ್ಟು ನೀರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕಾಳು, ಉಪ್ಪು ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಒಂದು 2 ವಿಸಿಲ್ ಕೂಗಿಸ್ಕೊಳ್ಳಿ. ಈಗ ನಾನು ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಈ ಕಡೆ ಒಂದು ಬಾಂಡಿ ಇಟ್ಕೊಂಡಿದ್ದೀನಿ. ಬಾಂಡಿಗೆ ನಾನು ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕಪ್ಪು ಕಲರ್ ಆಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಕಪ್ಪು ಕಲರ್ ಆಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದು ಉಪ್ಪೆಸರು ಖಾರ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇಷ್ಟು ಕಪ್ಪಾದರೆ ಸಾಕು. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಪ್ಲೇಟ್ಗೆ ಎತ್ತಿ ಇಟ್ಕೊಂಡು ಇದು ಹಿಂದೆಗಡೆ ತೊಟ್ಟೆಲ್ಲ ಇರುತ್ತೆ ಅಲ್ವಾ, ಅದೆಲ್ಲನೂ ಕೂಡ ತೆಗಿಬೇಕು. ಈಗ ತೊಟ್ಟೆಲ್ಲ ತೆಗೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇಲ್ಲಿ ಉಪ್ಪೆಸರು ಖಾರಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆ ಹಣ್ಣು, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ 1 ಮೆಣಸಿಕಾಯಿ. ಇಷ್ಟು ಕೂಡ ಎಲ್ಲನೂ ಕೂಡ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಅದನ್ನು ರುಬ್ಕೋಬೇಕಾಗುತ್ತೆ. ನೋಡಿ ಇವಾಗ ರುಬ್ಕೊಂಡು ಬಂದಿದ್ದೀನಿ. ಉಪ್ಪೆಸರು ಖಾರ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡ್ತಾ ಇದ್ರೆ ತಿನ್ನಬೇಕು ಅಂತ ಅನಿಸುತ್ತೆ. ಅಷ್ಟು ಖಾರವಾಗಿ ಚೆನ್ನಾಗಿರುತ್ತೆ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಉಪ್ಪೆಸರು ಖಾರ ರೆಡಿಯಾಗಿದೆ. ನೆಕ್ಸ್ಟ್ ಈ ಕಡೆ ನಾವು ಕಾಳು ಮತ್ತು ಟೊಮೊಟೊ ಬೇಯೋಕ್ಕೆ ಅಂತ ಇಟ್ಟಿದ್ದು ಅಲ್ವಾ, ಈಗ ಕಾಳು ಟೊಮೊಟೊ ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಯಾವ ಜಾರಲ್ಲಿ ನಾವು ಉಪ್ಪೆಸರು ಖಾರನ ರುಬ್ಕೊಂಡಿದ್ದೋ ಅದೇ ಜಾರಿಗೆ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಜಾರೇನು ತೊಳೆಯೋದು ಬೇಕಿಲ್ಲ. ಅದೇ ಖಾರಕ್ಕೆ ಸ್ವಲ್ಪ ಟೊಮೊಟೊ ಹಾಕ್ಕೊಂಡು ಅದನ್ನು ಕೂಡ ನುಣ್ಣಗೆ ಇವಾಗ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಟೊಮೊಟೊನ. ನೋಡಿ ಇವಾಗ ಟೊಮೊಟೊನ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ನೆಕ್ಸ್ಟು ಇವಾಗ ನಾವು ಕುಕ್ಕರಲ್ಲಿ ಕಾಳು ಮತ್ತು ನೀರಿದೆ ಅಲ್ವಾ, ಇದನ್ನು ಕಾಳು ಮತ್ತು ನೀರನ್ನ ಸಪ್ರೇಟ್ ಮಾಡ್ಕೋಬೇಕು. ಇವಾಗ ನಾನು ಕಾಳೆಲ್ಲನೂ ಕೂಡ ಸೋರು ಹಾಕ್ಕೊಳ್ಳಿ. ಸೊಪ್ಪು ಸೋಸೋ ಜಾಲಿ ಇರುತ್ತೆ ಅಲ್ವಾ, ಅಲ್ಲಿಗೆ ಕಾಳು ಮತ್ತು ಸೋರು ಹಾಕ್ಕೊಳ್ಳಿ. ಆವಾಗ ಉಪ್ಪೆಸರು ಮತ್ತು ಕಾಳು ಸಪ್ರೇಟ್ ಆಗುತ್ತೆ. ಇವಾಗ ನಾವು ಈ ನೀರಿಗೆ ನಾವು ಟೊಮೊಟೊನ ಪೇಸ್ಟ್ನ ರುಬ್ಬಿಟ್ಕೊಂಡಿದ್ದಲ್ವಾ, ಆ ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಏನಾದರೂ ಸಪ್ಪೆ ಏನಾದರೂ ಇದ್ದರೆ ಇನ್ನೊಂದು ಸ್ವಲ್ಪ ಅದಕ್ಕೆ ಸಾಲ್ಟ್ ಹಾಕ್ಬಿಟ್ಟು ಇದನ್ನು ನಾವು ಮತ್ತೆ ಇನ್ನೊಂದು 2 ಮಿನಿಟ್ಸು ಇದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಮತ್ತೆ ಕುದಿಸ್ಕೋಬೇಕಾಗುತ್ತೆ. ನನಗೆ ಸ್ವಲ್ಪ ಸಪ್ಪೆ ಅನಿಸ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ಟವ್ ಮೇಲೆ ಇಟ್ಬಿಟ್ಟು 1-2 ಮಿನಿಟ್ಸು ಕುದಿಸ್ಕೊಂಡಿದ್ದೀನಿ. ಈಗ ಉಪ್ಪು ಸಾಂಬಾರು ಕೂಡ ಚೆನ್ನಾಗಿ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಈಗ ಉಪ್ಪೆಸರು ಖಾರ, ಉಪ್ಪು ಸಾಂಬಾರು 2 ಕೂಡ ರೆಡಿಯಾಗಿದೆ. ಈ ಕಡೆ ಪಲ್ಯಕ್ಕೆ ಅಂದ್ಬಿಟ್ಟು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ, ನಿಮಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಹಾಗೆ 1-2 ದೊಡ್ಡ ಸೈಜದು ಈರುಳ್ಳಿ, ಒಂದು ಒಣಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಇಷ್ಟು ಕೂಡ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆದರೆ ಸಾಕು, ಜಾಸ್ತಿ ಏನು ಫ್ರೈ ಮಾಡ್ಕೋದು ಬೇಕಿಲ್ಲ, ಸ್ವಲ್ಪನೇ ಫ್ರೈ ಮಾಡ್ಕೊಳ್ಳಿ. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ನಾವು ಕಾಳನ್ನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದಲ್ವ, ಆ ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಒಂದು 2 ಮಿನಿಟ್ಸು ಚೆನ್ನಾಗಿ ಅದನ್ನು ಹುರ್ಕೊಂಡ್ರೆ ಸಾಕಾಗುತ್ತೆ. ಈಗ ಚೆನ್ನಾಗಿ ಕಾಳು ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ದ ನಂತರ ಇದಕ್ಕೆ ನಾನು ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿನೇ ತೆಂಗಿನಕಾಯಿನ ತುರಿದು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಪಲ್ಯ ಸಖತ್ತಾಗಿರುತ್ತೆ. ನಾನು ಕೊನೆಯಲ್ಲಿ ಈಗ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಪಲ್ಯ ಕೂಡ ಚೆನ್ನಾಗಿ ರೆಡಿಯಾಗಿದೆ.
ತುಂಬ ಚೆನ್ನಾಗಿರುತ್ತೆ ಈ ಥರ ಮೊಳಕೆ ಕಾಳಲ್ಲಿ ಪಲ್ಯ ಮಾಡೋದ್ರಿಂದ, ಉಪ್ಪೆಸರು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈಗ ಪಲ್ಯ ಕೂಡ ರೆಡಿ ಆಗಿದೆ. ನೆಕ್ಸ್ಟ್ ನಾನು ಇವಾಗ ನಿಮಗೆ ಮುದ್ದೆನ ಪರ್ಫೆಕ್ಟಾಗಿ ಸ್ವಲ್ಪನೂ ಗಂಟು ಇಲ್ಲದೆ ಇರೋ ಥರ ಯಾವ ಥರ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತೀನಿ. ಇವಾಗ ನಾನು ಈ ಕಡೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಈ ದೊಡ್ಡ ಲೋಟದಲ್ಲಿ ನಾನು ಇಲ್ಲಿ 2 ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀವು 1 ಲೋಟದಷ್ಟು ನೀರು ಹಾಕ್ಕೊಂಡ್ರೆ 1 ಮುದ್ದೆ ಕರೆಕ್ಟಾಗಿ ಆಗುತ್ತೆ. ಇಲ್ಲಿ ನಾನು 2 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. 2 ಲೋಟಕ್ಕೆ ಇಲ್ಲಿ 2 ಮುದ್ದೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಚೆನ್ನಾಗಿ ಆಗುತ್ತೆ. ಸ್ಮೂತಾಗಿ ಗಂಟು ಇಲ್ಲದೆ ಇರೋ ಥರ ಚೆನ್ನಾಗಿ ಪರ್ಫೆಕ್ಟಾಗಿ ಆಗುತ್ತೆ. 2 ಲೋಟ ನೀರು ಹಾಕ್ಕೊಂಡು ಇವಾಗ ನಾನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಇಟ್ಟಿದ ತಕ್ಷಣವೇ ನಾವು ರಾಗಿ ಹಿಟ್ಟಿರುತ್ತೆ ಅಲ್ವಾ, ಅದನ್ನು ಸ್ವಲ್ಪ ನೀರು ಮೇಲೆ ಉದುರಿಸ್ಕೋಬೇಕಾಗುತ್ತೆ. ನೀರು ಮೇಲೆ ಉದುರಿಸಿದ ತಕ್ಷಣವೇ ಅದು ಸ್ವಲ್ಪ ಹೊತ್ತು ಬಿಟ್ಟರೆ ಈ ಥರ ಉಬ್ಬಿ ಬರುತ್ತೆ, ನೀರೆಲ್ಲ ಈ ಥರ ಉಬ್ಬಿ ಬರುತ್ತೆ. ಈ ಸಮಯದಲ್ಲಿ ನಾವು ರಾಗಿ ಹಿಟ್ಟನ್ನ ಹಾಕೋಬೇಕಾಗುತ್ತೆ. ನಿಮಗೆ ಅಳತೆ ತೋರ್ಸೋಕ್ಕೋಸ್ಕರ ನಾನು ಒಂದು ಟೀ ಲೋಟದಲ್ಲಿ ಒಂದು 4 ಲೋಟದಷ್ಟು ನಾನು ಇಲ್ಲಿ ರಾಗಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ನಿಮಗೆ ಅಳತೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಈ ಥರ ಟೀ ಲೋಟದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 2 ದೊಡ್ಡ ಲೋಟದಲ್ಲಿ 2 ಲೋಟದಷ್ಟು ನೀರು ಹಾಕಿದೆ. ನಾನು ಟೀ ಲೋಟದಲ್ಲಿ ಒಂದು 4 ಲೋಟದಷ್ಟು ನಾನು ರಾಗಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ರಾಗಿ ಹಿಟ್ಟು ಹಾಕಿದ ತಕ್ಷಣವೇ ಅದನ್ನು ತಿರ್ಗಕ್ಕೆ ಹೋಗಬಾರ್ದು ಯಾವುದೇ ಕಾರಣಕ್ಕೂ. ನೀವು ಆ ಥರ ತಿರುಗಿಬಿಟ್ರೆ ಅದು ಗಂಟಾಗುವಂಥ ಚಾನ್ಸಸ್ ಇರುತ್ತೆ. ಯಾವುದೇ ಕಾರಣಕ್ಕೂ ರಾಗಿ ಹಿಟ್ಟು ಹಾಕಿದ್ಮೇಲೆ ತಿರ್ಗಕ್ಕೆ ಹೋಗಬೇಡಿ. ಅದನ್ನು ಸ್ವಲ್ಪ ಹೊತ್ತು ರಾಗಿ ಹಿಟ್ಟು ಮೇಲೆಲ್ಲ ಸ್ವಲ್ಪ ನೀರೆಲ್ಲ ಉಬ್ಬಿ ಬಂದು ಅದು ಸ್ವಲ್ಪ ಹೊತ್ತು ಒಂದು 2-3 ಮಿನಿಟ್ಸ್ ಆದರೂ ಕೂಡ ಚೆನ್ನಾಗಿ ಇಟ್ಟು ಬೇಯಬೇಕು. ಅಲ್ಲಿವರೆಗೂ ಕೂಡ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಾಗುತ್ತೆ. ಒಂದು 3-2 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೀವು ಹಸಿಟ್ಟು ಹಾಕಿದ ತಕ್ಷಣ ನೀವು ತಿರುಗಿಬಿಟ್ರೆ ಅದು ಗಂಟಾಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ಕುದಿಬೇಕು ಚೆನ್ನಾಗಿ. ಹಿಟ್ಟೆಲ್ಲ ಸ್ವಲ್ಪ ಬೇಯಬೇಕು. ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಅದನ್ನು ಒಂದು 3-2 ಮಿನಿಟ್ಸ್ ಆದರೂ ಕೂಡ ಈ ಥರ ಹಿಟ್ಟೆಲ್ಲನೂ ಕೂಡ ಬೇಯಿಸ್ಕೊಳ್ಳಿ. ಬೇಯಿಸ್ಕೊಂಡಿದ ನಂತರ ಅದನ್ನು ನೀವು ಹಿಟ್ಟಿನ ದೊಣ್ಣೆಲಾಗಿರ್ಬೋದು, ಇಲ್ಲಾಂದರೆ ಹಿಟ್ಟಿನ ಕೋಲಲ್ಲಾಗಿರ್ಬೋದು, ಅಲ್ಲೇ ಸೌಟು ನೀವು ಯಾವುದ್ರಲ್ಲಿ ಮಾಡ್ತೀರೋ ಅದರಲ್ಲಿ ಈ ಥರ ತಿರ್ಕೋಬೇಕಾಗುತ್ತೆ, ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಒಂದು ಅಲ್ಲೇ ತಗೊಂಡು ಚೆನ್ನಾಗಿ ಹಿಟ್ಟು ಎಲ್ಲನೂ ಕೂಡ ಹೊಂದಿಸ್ಕೊಳ್ತಾ ಇದ್ದೀನಿ. ಕೈನ ಎಲ್ಲೂ ಕೂಡ ಬಿಡೋಕ್ಕೆ ಹೋಗಬೇಡಿ. ಕೈ ಬಿಟ್ಬಿಟ್ರೆ ತಳೆ ಇಡುವಂಥ ಚಾನ್ಸಸ್ ಇರುತ್ತೆ ಮತ್ತು ಹಿಟ್ಟೆಲ್ಲ ಕೆಳಗಡೆ ತಳೆ ಹಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ಎಲ್ಲೂ ಕೂಡ ಕೈ ಬಿಡದೆ ಅದನ್ನ ಚೆನ್ನಾಗಿ ಹಿಟ್ಟಿನ ದೊಣ್ಣೆಲೆ ಆಗಿರ್ಬೋದು, ಇಲ್ಲಾಂದರೆ ಹಲ್ಲೆಲ್ಲ ಆಗಿರ್ಬೋದು ಚೆನ್ನಾಗಿ ಹೊಂದಿಸ್ಕೋಬೇಕಾಗುತ್ತೆ. ನೋಡಿ ಚೆನ್ನಾಗಿ ಇವಾಗ ಸ್ವಲ್ಪನೂ ಕೂಡ ರಾಗಿ ಹಿಟ್ಟು ಇರಬಾರ್ದು ಮತ್ತು ಸ್ವಲ್ಪನೂ ಕೂಡ ಗಂಟು ಇರಬಾರ್ದು. ಆ ಥರ ಚೆನ್ನಾಗಿ ಅದನ್ನು ನಾದ್ಕೋಬೇಕು. ಎಷ್ಟು ನಾದ್ತಿರೋ ಅಷ್ಟು ಚೆನ್ನಾಗಿ ಸ್ಮೂತಾಗಿ ಮುದ್ದೆ ರೆಡಿ ಆಗುತ್ತೆ. ಇವಾಗ ನಾನು ಕೂಡ ಸ್ವಲ್ಪನೂ ಕೂಡ ರಾಗಿ ಹಿಟ್ಟಿಲ್ಲದೆ ಗಂಟಿಲ್ಲದೆ ಕರೆಕ್ಟಾಗಿ ಇವಾಗ ಚೆನ್ನಾಗಿ ಎಲ್ಲನೂ ಕೂಡ ನಾದ್ಕೊಂಡಿದ್ದೀನಿ. ಇವಾಗ ಇದನ್ನು ಹಿಟ್ಟೆಲ್ಲನೂ ಕೂಡ ಒಂದು ಸಮಕ್ಕೆ ಮಾಡಿಬಿಟ್ಟು ಇದನ್ನು ಒಂದು 2 ಮಿನಿಟ್ಸು ಬೇಯೋಕ್ಕೆ ಅಂತ ಬಿಡಬೇಕು. ಒಂದು ಬಟ್ಲಲ್ಲಿ ನೀರು ತಗೊಂಡು ಅದನ್ನ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಈ ಥರ ಮಾಡಿ, ಆಗ ಸ್ವಲ್ಪನೂ ಕೂಡ ಅಂಟಿಲ್ಲ ಅಂದರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತಲೇ ಅರ್ಥ. ಇವಾಗ ಇದನ್ನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನೀವು ಒಂದು 2-3 ಮಿನಿಟ್ಸ್ ಬೇಯಿಸ್ಕೋಬೇಕು. ಅದು ಬೆಂದಿದೆಯೋ ಇಲ್ವೋ ಅಂತ ಗೊತ್ತಾಗಬೇಕು ಅಂದರೆ ಅದು ಹಿಟ್ಟು ಬೆಂದ ಮೇಲೆ ಸ್ವಲ್ಪ ಸ್ಮೆಲ್ಲೆಲ್ಲ ಬರ್ತಾ ಇರುತ್ತೆ, ಗಮ್ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಆವಾಗ ಕರೆಕ್ಟಾಗಿ ಅದು ಹಿಟ್ಟು ಚೆನ್ನಾಗಿ ಬೆಂದಿದೆ ಅಂತ. ಒಂದು 3 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಪ್ಲೇಟ್ ಮುಚ್ಚಿಬಿಟ್ಟು ಹಿಟ್ಟು ರೆಡಿಯಾಗಿದೆ ಅಂತ. ಮತ್ತು ಕೈ ನೀರು ಹಚ್ಕೊಂಡು ನೋಡಿ, ಆವಾಗ ಸ್ವಲ್ಪನೂ ಕೂಡ ಕೈಗೆ ಅಂಟ್ಕೊಳ್ಳಲ್ಲ. ಇವಾಗ ಒಂದು ಬಟ್ಲಲ್ಲಿ ನೀರು ತಗೊಂಡು ಒಂದು ತಟ್ಟೆ ತಗೊಂಡು ಇವಾಗ ನಾನು ಮುದ್ದೆನ ಕಟ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಸ್ಮೂತಾಗಿ ಬರಬೇಕು ಅಂದರೆ ನೀವು ಈಗ ಹೇಳ್ಕೊಟ್ನಲ್ಲ ಅದೇ ವಿಧಾನದಲ್ಲಿ ನೀವು ಮಾಡಬೇಕಾಗುತ್ತೆ. ಮುದ್ದೆ ಕಟ್ಟಬೇಕಿದ್ರು ಕೂಡ ಇನ್ನೊಂದು ಸ್ವಲ್ಪ ಹೊತ್ತು ಅದನ್ನು ಅಲ್ಲೇಲಿ ಚೆನ್ನಾಗಿ ಅದನ್ನು ನಾದ್ಕೊಳ್ಳಿ. ನಾದ್ಕೊಂಡಾದ್ಮೇಲೆ ತಟ್ಟೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಸವರ್ಬಿಟ್ಟು ನೀರು ಸವರ್ಬಿಟ್ಟು ಹಿಟ್ಟೆಲ್ಲನೂ ಕೂಡ ತಟ್ಟೆಗೆ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ದಪ್ಪ ಸೈಜ್ ಬೇಕೋ ಅಷ್ಟು ದಪ್ಪಕ್ಕೆ ನೀವು ಕಟ್ಕೋಬೋದು. ಇಲ್ಲಿ ನಾನು ಮಾಡಿರೋ ಅಂಥದ್ರಲ್ಲಿ ಸಣ್ಣ ಸಣ್ಣಕ್ಕೆ 1-2 ಮುದ್ದೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗುತ್ತೆ. ಇವಾಗ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ, ಸ್ವಲ್ಪನೇ ಕೈಗೆ ನೀರು ಹಚ್ಕೊಂಡು ಅದು ಬಿಸಿ ಇದ್ದಾಗಲೇ ಅದನ್ನು ಕಟ್ಕೋಬೇಕಾಗುತ್ತೆ. ಆರೋದ್ಮೇಲೆ ಕಟ್ಟೋಕ್ಕಾಗಲ್ಲ, ಮತ್ತು ಅದು ರೌಂಡ್ ಶೇಪು ಬರಲ್ಲ ಮತ್ತು ಕ್ಲೀನಾಗಿ ಮುದ್ದೆ ಥರನೂ ಕಾಣಲ್ಲ, ಆ ಥರ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪನೇ ನೀರು ಹಚ್ಕೊಂಡು ಬಿಸಿ ಇದ್ದಾಗಲೇ ಅದನ್ನು ಕಟ್ಕೋಬೇಕಾಗುತ್ತೆ, ಮುದ್ದೆ ಕಟ್ಕೋಬೇಕಾಗುತ್ತೆ. ನೋಡಿ ನೀವೇ ಈಗ ಸ್ವಲ್ಪನೂ ಕೂಡ ತಟ್ಟೆಗೆ ಸ್ವಲ್ಪನೂ ಕೂಡ ಹಿಟ್ಟು ಅಂಟ್ಕೊಳ್ತಾ ಇಲ್ಲ ಮತ್ತು ಕೈಗೂ ಕೂಡ ಸ್ವಲ್ಪನೂ ಕೂಡ ಹಿಟ್ಟು ಅಂಟ್ಕೊಳ್ತಾ ಇಲ್ಲ. ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡಿ.
ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಹೇಳೋ ಈ ಟಿಪ್ಸ್ ಮೇಲೆ ನೀವು ಮುದ್ದೆ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ನೋಡಿ ಸ್ವಲ್ಪನೂ ಕೂಡ ತಟ್ಟೆಗೆ ಸ್ವಲ್ಪನೂ ಕೂಡ ಅಂಟ್ಕೊಂಡಿಲ್ಲ ಮತ್ತು ಕೈಗೂ ಕೂಡ ಅಷ್ಟು ಅಂಟ್ಕೊಂಡಿಲ್ಲ. ಈಗ ಇನ್ನೊಂದು ಸ್ವಲ್ಪ ಹಿಟ್ಟಿದೆ, ಅದನ್ನು ಕೂಡ ಇವಾಗ ತಟ್ಟೆಗೆ ಪ್ಲೇಟ್ಗೆ ಹಾಕ್ಕೊಂಡು ಮತ್ತೆ ಅದನ್ನು ಕೂಡ ಕಟ್ಕೊಳ್ತಾ ಇದ್ದೀನಿ. ಸಣ್ಣ ಸಣ್ಣ ಸೈಜ್ಗೆ ಒಂದು 2 ಮುದ್ದೆ ಕರೆಕ್ಟಾಗಿ ಆಗಿದೆ, ನೀವೇ ನೋಡ್ತಾ ಇರ್ಬೋದು. ಜಾಸ್ತಿ ದಪ್ಪನೂ ಇಲ್ಲ, ಜಾಸ್ತಿ ಸಣ್ಣನೂ ಇಲ್ಲ, ಒಂದು ಮೀಡಿಯಮ್ ಆಗಿ 2 ಕೂಡ ಕರೆಕ್ಟಾಗಿ ಆಗಿದೆ. ಇಲ್ಲಿ ನಮ್ಮ ಮನೇಲಿ ಒಂದು 4 ಜನ ಇರೋದ್ರಿಂದ ಒಂದು ಮುದ್ದೆಲಿ ನಾನೊಂದು ಸ್ವಲ್ಪ ನನ್ನ ಮಕ್ಳಿಗೆ ಒಂದೊಂದು ಸ್ವಲ್ಪ ಕೊಡ್ತೀನಿ, ಇನ್ನೊಂದು ಮುದ್ದೆ ನಮ್ಮ ಹಸ್ಬೆಂಡ್ ತಿಂತಾರೆ, ಅದಕ್ಕೆ ನಾನು ಇಷ್ಟು ಮಾಡ್ಕೊಳ್ತೀನಿ ಅಷ್ಟೇ. ಈಗ ಬಿಸಿ ಬಿಸಿ ಮುದ್ದೆ ಕೂಡ ಪರ್ಫೆಕ್ಟಾಗಿ ರೆಡಿಯಾಗಿದೆ, ನೀವೇ ನೋಡ್ತಾ ಇರ್ಬೋದು. ಬೆಣ್ಣೆ ಥರ ಸ್ಮೂತಾಗಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಮುದ್ದೆ ರೆಡಿಯಾಗಿದೆ ಅಂತ ನೋಡಿ. ನಮ್ಮ ಮನೇಲಿ ಇವತ್ತು ಬಿಸಿ ಬಿಸಿ ಮೊಳಕೆ ಕಾಳು, ಉಪ್ಪು ಸಾಂಬಾರು, ಹಾಗೆ ಪಲ್ಯ, ಉಪ್ಪೆಸರು ಖಾರ, ಹಾಗೆ ಮುದ್ದೆ ಇಷ್ಟು ಕೂಡ ರೆಡಿಯಾಗಿದೆ. ನಮಗಂತೂ ಉಪ್ಪು ಸಾಂಬಾರು ಮುದ್ದೆ ಅಂದ್ರೇ ತುಂಬ ಇಷ್ಟಪಟ್ಟು ನಮ್ಮ ಮನೇಲಿ ಊಟ ಮಾಡ್ತಾರೆ. ಈ ಮಟನ್ ಚಿಕನ್ ಸಾಂಬಾರಿಗಿಂತ ಉಪ್ಪು ಸಾಂಬಾರಿಗೆ ನಮ್ಮ ಮನೇಲಿ ಕಚ್ಚಾಡ್ಕೊಂಡು ತಿಂತೀವಿ, ಅಷ್ಟು ಚೆನ್ನಾಗಿರುತ್ತೆ. ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಟ್ಟು ಕಮೆಂಟ್ ಹಾಕಿ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತೆ ನಾನು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನೀವು ಕೂಡ ಬಿಸಿ ಬಿಸಿ ಮುದ್ದೆ ಉಪ್ಪು ಸಾಂಬಾರು ಮಾಡಿಕೊಂಡು ನೀವು ಕೂಡ ಊಟ ಮಾಡಿ ಹೇಗೆ ಬಂತು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.